ಎಷ್ಟು ಹಣವಿದ್ರೇನು, ಎಷ್ಟು ಶ್ರೀಮಂತರಾದ್ರೇನು, ಗ್ರಹಚಾರ ಕೆಟ್ಟರೆ ಎಷ್ಟೇ ದುಡ್ಡಿದ್ರೂ ಪ್ರಯೋಜನಕ್ಕೆ ಬರಲ್ಲ. ಯಾವುದು ನಾವು ಅಂದ್ಕೊಂಡ ಹಾಗೆ ಆಗಲ್ಲ. ಅದಕ್ಕೆ ತಾಜಾ ಉದಾಹರಣೆ ಗೌತಮ್ ಅದಾನಿ. ಭಾರತದ 2ನೇ ಶ್ರೀಮಂತ ವ್ಯಕ್ತಿಯಾದ ಗೌತಮ್ ಅದಾನಿ ಮಕ್ಕಳು, ಮರಿಮಕ್ಕಳು, ಅವರ ಮಕ್ಕಳು ಕುಂತು ತಿಂದರೂ ಕರಗದಷ್ಟು ಆಸ್ತಿ ಗೌತಮ್ ಅದಾನಿ ಬಳಿ ಇದೆ. ಆದರೆ ಈಗ ಲಂಚದ ಆರೋಪದಲ್ಲಿ ಜೈಲು ಸೇರುವ ಸ್ಥಿತಿಗೆ ಗೌತಮ್ ಅದಾನಿ ಬಂದಿದ್ದಾರೆ. ಹಾಗಿದ್ರೆ ಅವರ ಮೇಲೆ ಇರೋ ಆರೋಪವೇನು, ಎಷ್ಟು ಕೋಟಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದರ ಡೀಟೇಲ್ಸ್ ಅನ್ನ ನೋಡೋಣ ಬನ್ನಿ. ಗೌತಮ್ ಅದಾನಿ, ಸಾಗರ್ ಅದಾನಿ ಸೇರಿ 8 ಮಂದಿ ವಿರುದ್ಧ ಅಮೆರಿಕ ಕೋರ್ಟ್ನಲ್ಲಿ ವಂಚನೆಯ ಆರೋಪ ದಾಖಲಾಗಿದೆ. ಗೌತಮ್ ಅದಾನಿ, ಸಾಗರ್ ಅದಾನಿ ವಿರುದ್ಧ ನ್ಯೂಯಾರ್ಕ್ ಈಸ್ಟರ್ನ್ ಡಿಸ್ಟ್ರಿಕ್ಟ್ ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್ ಹೊರಡಿಸಲಾಗಿದೆ. ಭಾರತೀಯ ಅಧಿಕಾರಿಗಳಿಗೆ ಲಂಚ ನೀಡಿ ಗುತ್ತಿಗೆ ಪಡೆದ ಆರೋಪ ಈ 8 ಮಂದಿ ವಿರುದ್ಧ ಕೇಳಿ ಬಂದಿದೆ. ಹಾಗಿದ್ರೆ ಏನಿದು ಕೇಸ್, ಡೀಟೇಲ್ ಆಗಿ ನೋಡೋಣ ಬನ್ನಿ. ಅದಾನಿ ಗ್ರೂಪ್ಗೆ ಹಿಡನ್ಬರ್ಗ್ ಬಳಿಕ ಮತ್ತೊಂದು ಗಂಡಾಂತರ ಎದುರಾಗಿದೆ. ಗೌತಮ್ ಅದಾನಿ ಸೇರಿದಂತೆ 8 ಮಂದಿ ವಿರುದ್ಧ ಅಮೆರಿಕದಲ್ಲಿ ವಂಚನೆಯ ಆರೋಪ ದಾಖಲಾಗಿದೆ. ಗೌತಮ್ ಅದಾನಿ ಮಾತ್ರವಲ್ಲದೆ ಅವರ ಸೋದರಳಿಯ ಸಾಗರ್ ಅದಾನಿ, ವಿನೀತ್ ಎಸ್ ಜೈನ್, ರಂಜನ್ ಗುಪ್ತಾ, ಸಿರಿಲ್ ಕ್ಯಾಬಿನಿಸ್, ಸೌರಭ್ ಅಗರ್ವಾಲ್, ದೀಪಕ್ ಮಲ್ಹೋತ್ರಾ ಮತ್ತು ರೂಪೇಶ್ ಅಗರ್ವಾಲ್ ವಿರುದ್ಧ ಲಂಚದ ಆರೋಪ ಹೊರಿಸಲಾಗಿದೆ. ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದ ಅದಾನಿ ಮತ್ತು ಇತರ ಆರೋಪಿಗಳು ಬಹುಕೋಟಿ ಮೌಲ್ಯದ ಸೌರಶಕ್ತಿ ಒಪ್ಪಂದಗಳನ್ನು ಪಡೆಯಲು ಭಾರತೀಯ ಸರ್ಕಾರಿ ಅಧಿಕಾರಿಗಳಿಗೆ 2100 ಕೋಟಿಗಿಂತಲೂ ಹೆಚ್ಚು ಲಂಚವನ್ನ ನೀಡುವುದಾಗಿ ಆಮಿಷ ನೀಡಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಈ ಸುದ್ದಿ ಹೊರಬಂದ ನಂತರ ಅದಾನಿ ಗ್ರೂಪ್ನ ಎಲ್ಲ ಕಂಪನಿಗಳ ಷೇರುಗಳು ಗುರುವಾರ ನೆಲಕಚ್ಚಿವೆ. ಅಮೆರಿಕದ ಹೂಡಿಕೆದಾರರ ಹಣವನ್ನ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಿದ್ರಿಂದ ಮತ್ತು ಅಮೆರಿಕದ ಕಾನೂನಿನ ಪ್ರಕಾರ ಆ ಹಣವನ್ನ ಲಂಚವಾಗಿ ನೀಡುವುದು ಅಪರಾಧ ಎಂಬ ಕಾರಣಕ್ಕೆ ಅಮೆರಿಕದಲ್ಲಿ ಪ್ರಕರಣ ದಾಖಲಾಗಿದೆ. ಈ ಲಂಚದ ಹಣವನ್ನ ಸಂಗ್ರಹಿಸಲು ಗೌತಮ್ ಅದಾನಿ ಅವರು ಅಮೆರಿಕ, ವಿದೇಶಿ ಹೂಡಿಕೆದಾರರು ಮತ್ತು ಬ್ಯಾಂಕ್ಗಳಿಗೆ ಸುಳ್ಳು ಹೇಳಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಯೋಜನೆಯು 20 ವರ್ಷಗಳಲ್ಲಿ 200 ಕೋಟಿಗಿಂತಲೂ ಹೆಚ್ಚಿನ ಲಾಭವನ್ನ ಗಳಿಸುವ ನಿರೀಕ್ಷೆ ಇತ್ತು. ಬುಧವಾರವಷ್ಟೇ ಅದಾನಿ ಗ್ರೂಪ್ 20 ವರ್ಷಗಳ ಗ್ರೀನ್ ಬಾಂಡ್ಗಳ ಮಾರಾಟದಿಂದ 600 ಮಿಲಿಯನ್ ಸಂಗ್ರಹಿಸುವುದಾಗಿ ಘೋಷಿಸಿತ್ತು. ಇದಾದ ಕೆಲವೇ ಗಂಟೆಗಳ ನಂತರ ಗೌತಮ್ ಅದಾನಿ ಮೇಲೆ ವಂಚನೆಯ ಆರೋಪ ಬಂದಿದೆ. ಆರೋಪ ಬರ್ತಾ ಇದ್ದಂತೆ ಗ್ರೀನ್ ಎನರ್ಜಿ ಕಂಪನಿ ಈ ಯೋಜನೆಯನ್ನ ವಾಪಸ್ ತೆಗೆದುಕೊಂಡಿದೆ.